ನಮ್ಮ ಲೈಫಲ್ಲಿ ಒಂದು ದೊಡ್ಡ ಶತ್ರು ಅಂತ ಹೇಳಿದ್ರೆ ಯಾವುದು ನಿಮ್ಗೆ ಗೊತ್ತಿದೆಯಾ? ಬಹಳಷ್ಟು ವಿಚಾರಗಳಿದೆ. ಅದರಲ್ಲಿ ಈಗೋ ಅಂತ ಇದೆಯಲ್ವಾ, ಅದು ನಮ್ಮ ಲೈಫ್ನ ಒಂದು ಬಹಳ ಮುಖ್ಯವಾದಂಥ ಒಂದು ಶತ್ರು ಅಂತ ಹೇಳ್ಬೋದು. ಸಿಟ್ಟು, ದುರಭ್ಯಾಸ, ಹಾಗೆ ಬಹಳಷ್ಟು ವಿಚಾರಗಳಿದೆ. ಬಟ್ ಇವತ್ತು ಮಾತಾಡೋಣ ನಾವು ಈಗೋ ಬಗ್ಗೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಆಫೀಸಲ್ಲಿ. ಅಂದರೆ ಜಾಯಿನ್ ಆಗಿ ಒಂದು 7 ತಿಂಗಳಾಯ್ತಷ್ಟೇ. ಅವರ ಮ್ಯಾನೇಜರ್ ಸ್ವಲ್ಪ ಸೀನಿಯರ್ ಲೆವೆಲಲ್ಲಿ ಇದ್ದರು. ಕೆಲವು ವಿಚಾರಗಳು ನಮ್ಮ ಇತ್ತೀಚಿನ ಯಂಗ್ಸ್ಟರ್ಸ್ಗೆ ಹೇಗೆ ಅಂತ ಹೇಳಿದರೆ, ಅವರಿಗೆ ಯಾವ ವಿಚಾರಗಳನ್ನು ಕೂಡ ಕೇಳುವಂತಹ ತಾಳ್ಮೆ ಇಲ್ಲ. ಮ್ಯಾನೇಜರ್ ಆದಷ್ಟು ಟೈಮಲ್ಲಿ ಕೆಲವು ವಿಚಾರಗಳನ್ನು ಬಹಳ ಸಹಜವಾಗಿ ತಿಳಿಸ್ತಾ ಇದ್ರು ಆ ಒಂದು ಜೂನಿಯರ್ ಸ್ಟಾಫಿಗೆ. ಇವ್ರು ಹೇಗೆ ಅಂತ ಹೇಳಿದರೆ, ಪೇಷನ್ಸಿಂದ ಕೇಳೋದು ಬೇಡ ಆ ರೀತಿ. ಸೊ ಒಂದಿನ ಏನಾಯಿತು ಅಂತ ಹೇಳಿದರೆ, ಮೀಟಿಂಗಲ್ಲಿ ಸ್ವಲ್ಪ ರೂಡಾಗೆ ಹೇಳಿದರು. ಇವ್ರಿಗೆ ಏನು ಹೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ. ನಾನೇನಾದರೂ ಹೇಳಿದರೆ ಅದನ್ನು ಕೂಡ ಒಂದು ಡಿಫ್ರೆಂಟ್ ವೇಯಲ್ಲಿ ತಗೊಳ್ತಾರೆ ಅಂತ. ಸೊ ಅದವರಿಗೆ ತುಂಬ ಬೇಜಾರಾಯಿತು ಆ ಜೂನಿಯರ್ ಸ್ಟಾಫಿಗೆ. ತುಂಬ ರೂಡ್ ಅಂದರೆ ಬಹಳ ರೂಡಾಗಿ ಏನೂ ಅಲ್ಲ, ನಾರ್ಮಲ್ ರೀತಿಯಲ್ಲಿ ಅವಳಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು. ಸೊ ಅವಳು ತುಂಬ ಅಫೆನ್ಸಿವ್ ಆಗಿ ಫೀಲ್ ಮಾಡಿದರು. ಸೊ ಇನ್ನು ಮುಂದೆ ಈ ಜಾಬ್ ಬೇಡ ಹೇಳುವಂಥ ನಿರ್ಧಾರಕ್ಕೆ ಕೂಡ ಬಂದುಬಿಟ್ರು. ಸೊ ಒಂದು ಈಗೋ, ಅವಳ ಈಗೋ ಅಲ್ಲಿ ಹರ್ಟ್ ಆಗಿರುವಂಥದ್ದು. ನನ್ನ ಮ್ಯಾನೇಜರ್ ನನ್ನನ್ನು ಈ ರೀತಿ ಹೇಳಿದ್ರಲ್ವಾ ಅಂತ. ಇಮಿಡಿಯೇಟ್ಲಿ ವಿದಿನ್ ಅ ಸ್ಪ್ಯಾನ್ ಆಫ್ 2 ಡೇಸ್ ರಿಸೈನ್ ಕೂಡ ಮಾಡ್ತಾರೆ, ಜಾಬ್ ಕಳ್ಕೊಳ್ತಾರೆ. ಈಗದ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಹೇಳಿದರೆ, ಜಾಬ್ ಹೋಯಿತು ಅಂತ ಹೇಳಿದರೆ ಮತ್ತೆ ಇನ್ನೊಂದು ಜಾಬ್ ಸಿಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಒಂದ್ಸಲ ಆಫರ್ ಲೆಟರ್ ನಮ್ಮ ಕೈಯಲ್ಲಿ ಸಿಕ್ಕಿದ ಮೇಲೆ ರಿಸೈನ್ ಮಾಡೋದು ಉತ್ತಮ ಹೇಳುವಂಥದ್ದು ನನ್ನ ಒಂದು ಸಜೆಷನ್. ಯಾವತ್ತೂ ಕೂಡ ನಾನು ಹೇಳುವಂಥದ್ದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನಗೆ ಯಾರೆಲ್ಲ ಜಾಬ್ ರಿಲೇಟೆಡ್ ಕಾಲ್ ಮಾಡ್ತಾರೆ ಅವರಿಗೆ ನಾನು ಯಾವತ್ತೂ ಕೂಡ ತಿಳಿಸ್ತೀನಿ, ಕೈಲೊಂದು ಆಫರ್ ಲೆಟರ್ ಸಿಗಲಿ, ಜಾಬ್ ಸ್ಥಿರ ಆಗಲಿ, ಅದಾದಮೇಲೆ ನೀವು ಜಾಬನ್ನು ಬಿಡಿ, ಫಿನಾನ್ಷಿಯಲಿ ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡಿದರೆ ಅಂತ. ಬಟ್ ಇವಳು ಯಾವುದಕ್ಕೂ ಕೂಡ ಕೆರೆ ಅನಿಸೋದಿಲ್ಲ. ನನಗೆ ಮೀಟಿಂಗಲ್ಲಿ ಆ ರೀತಿ ಹೇಳಿದರು, ನಾನು ಅದಕ್ಕೆ ಡಿಸರ್ವ್ ಅಲ್ಲ, ನಾನು ಇಮಿಡಿಯೇಟ್ಲಿ ಜಾಬನ್ನು ಬಿಡ್ತೀನಿ ಅಂತ ಹೇಳ್ಕೊಂಡು ಜಾಬನ್ನು ಬಿಟ್ಬಿಟ್ಲು. ದೆನ್ ಶಿ ಸ್ಟ್ರಗಲ್ಡ್ ನಿಯರ್ಲಿ 4 to 5 months ಟು ಗೆಟ್ ಅ ಜಾಬ್. ಮಂತ್ಲಿ ಸ್ಯಾಲ್ರಿ ಇಲ್ಲ, ಪಿ ಜಿಯಲ್ಲಿ ಇರ್ತಾ ಇದ್ಲು ಅವಳು. ತುಂಬ ಕಷ್ಟ ಅನಿಸ್ತು. ಎಲ್ಲಿಯ ತನಕ ಅಂತ ಹೇಳಿದರೆ, ಲಾಸ್ಟಿಗೆ ಬೇರೆಯವರಲ್ಲಿ ಹಣವನ್ನು ಕೇಳುವಂಥ ಪರಿಸ್ಥಿತಿ ಕೂಡ ಬಂತು. ಫ್ಯಾಮಿಲಿಯಲ್ಲಿ ಕೇಳಲಿಕ್ಕೆ ಅಲ್ಲೂ ಕೂಡ ಒಂಥರ ಈಗೋ ಹರ್ಟ್ ಆಗ್ತಿತ್ತು. ಅಂದರೆ ಎಲ್ಲ ಫ್ಯಾಮಿಲಿಯಲ್ಲಿ ಹೇಳಿದರು, ನನ್ನ ಮಗಳಿಗೆ ಜಾಬ್ ಸಿಕ್ಕಿದೆ ಒಂದು ಒಳ್ಳೆ ಕಂಪನಿಯಲ್ಲಿ ಅಂತ. ಅಲ್ಲಿ ಅದೂ ಇಲ್ಲ, ಈ ಕಡೆ ಜಾಬೂ ಇಲ್ಲ. ಮತ್ತೆ ಸ್ವಲ್ಪ ರಿಗ್ರೆಟ್ ಮಾಡಿದ್ಲು. ನಾನು ಆ ಟೈಮಲ್ಲಿ ಸ್ವಲ್ಪ ತಾಳ್ಮೆ ತಗೊಳ್ಬೇಕಿತ್ತು. ನನ್ನ ಮ್ಯಾನೇಜರ್ ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿದ್ರು, ನನಗೆ ತುಂಬ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡಿದರು. ನನ್ನ ಈಗೋ ಹರ್ಟ್ ಹೇಳುವಂಥ ವಿಚಾರದಲ್ಲಿ ನಾನು ಆ ಜಾಬನ್ನು ಬಿಟ್ಟೆ ಅಂತ. ಒಂದು ಚಿಕ್ಕ ಇನ್ಸಿಡೆಂಟ್, ಲೈವ್ ಇನ್ಸಿಡೆಂಟ್ ನಾನು ನಿಮಗೆ ಹೇಳುವಂಥದ್ದು. ಕೆಲವೊಮ್ಮೆ ನೀವು ತಪ್ಪು ಮಾಡಿರ್ತೀರಾ. ಸೊ ಆ ಒಂದು ಟೈಮಲ್ಲೂ ಕೂಡ ನಮ್ಮ ಬದುಕಿನ ದಾರಿಯನ್ನು ನಾವು ನೋಡಬೇಕಾಗತ್ತೆ. ಸ್ವಲ್ಪ ತಾಳ್ಮೆ ತಗೊಂಡು ನಾವು ಡಿಸಿಷನನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಕೆಲವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ರಪ ಆವಾಗವಾಗ ಡಿಸಿಷನ್ಸ್ ತಗೊಂಡು ಮತ್ತೆ ಸೋತಿರುವಂಥದ್ದು ನಾವು ಬಹಳಷ್ಟು ಬಾರಿ ನಾವು ನೋಡಿದ್ದೀವಿ. ಕೆಲವೊಂದು ಟೈಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ನಿಮ್ಮ ತಪ್ಪಿರೋದಿಲ್ಲ, ಏನೂ ಇರೋದಿಲ್ಲ, ಬಟ್ ಸ್ಟಿಲ್ ನಿಮ್ಮ ಬಗ್ಗೆ ಯಾರಾದರೂ ಒಫೆನ್ಸಿವ್ ಆಗಿ ಮಾತಾಡಿದರೆ ಆ ಟೈಮಲ್ಲಿ ಆ ಸಿಚುವೇಶನ್ಸನ್ನು ನೋಡಿ ಅದಕ್ಕೆ ತಕ್ಕದಾಗಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಬಟ್ ಆ ಈಗೋವನ್ನೇ ಮೈಂಡಲ್ಲಿ ಜಾಸ್ತಿಯಾಗಿ ಇಟ್ಕೊಂಡು ಅದೊಂಥರ ಮೈಂಡಿಗೆ ಪಾಯ್ಸನ್ಸ್ ಥರ ಕೆಲಸ ಮಾಡುತ್ತೆ. ಇಲ್ಲಿ ಇವಳು ಜಾಬ್ ಬಿಟ್ಲು. ಇನ್ನು ಕೆಲವರು ಫ್ಯಾಮಿಲಿ ಬಿಡ್ತಾರೆ, ಹಸ್ಬೆಂಡನ್ನು ಬಿಡ್ತಾರೆ, ವೈಫನ್ನು ಬಿಡ್ತಾರೆ, ತಾಯಿಯನ್ನು ಬಿಡ್ತಾರೆ, ತಂದೆಯನ್ನು ಬಿಡ್ತಾರೆ, ಕೊಲ್ಲುವಷ್ಟು ಮಟ್ಟಿಗೆ ಜನ ಬಿಳಿದು ಬಿಟ್ಟಿದ್ದಾರೆ. ಅಂತಹ ಒಂದು ಸೊಸೈಟಿ ಈಗ ಆಗೋಗಿದೆ. ಸೊ ದಯವಿಟ್ಟು ಕೆಲವೊಂದು ವಿಚಾರದಲ್ಲಿ ನಿಮ್ಮ ತಪ್ಪಿದೆ ಅಂತ ಹೇಳಿದರೆ ಸ್ವಲ್ಪ ಕುಲಂಕುಷವಾಗಿ ಅದರ ಬಗ್ಗೆ ತಿಳಿರಿ. ಅಂದರೆ ಏನು ನನ್ನಿಂದ ತಪ್ಪಾಗಿದೆ ಅಂತ ಸ್ವಲ್ಪ ಟೈಮ್ ತಗೊಳ್ಳಿ. ಆ ಈಗೋವನ್ನೇ ಮೈಂಡಲ್ಲಿ ಇಟ್ಕೊಂಡು ಅದೊಂಥರ ಪಾಯ್ಸನ್ ಥರ ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಒಂದಕ್ಕೆ 2-3 ಕೆಲಸ ಹೆಚ್ಚಾಗತ್ತೆ. ನಿಮ್ಮ ಲೈಫ್ ನಿಜಕ್ಕೂ ಕೂಡ ಸ್ಪಾಯ್ಲ್ ಆಗುವಂತಹ ಒಂದು ಘಟನೆ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಸಮಾಧಾನವಾಗಿ ನಿಮ್ಮ ಒಂದು ಲೈಫ್ನ ಡಿಸಿಷನ್ಸ್ ಏನಿದೆ ಅದನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಈಗಿನ ಒಂದು ಯಂಗ್ಸ್ಟರ್ಸ್ಗೆ ಈ ಒಂದು ಮಾತನ್ನು ತಿಳಿಸುವಂಥದ್ದು. ಸೊ ಈಗೋವನ್ನು ಬದಿಯಲ್ಲಿಟ್ಕೊಳ್ಳಿ. ಕೆಲವೊಂದು ವಿಚಾರದಲ್ಲಿ ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮ್ಮ ತಪ್ಪಿರೋದಿಲ್ಲ, ನಿಮ್ಮನ್ನು ತುಂಬ ಡಾಮಿನೇಟ್ ಆಗಿ ಮಾಡಿರ್ತಾರೆ, ನೀವೆಲ್ಲ ಮಾಡಿರ್ತೀರ, ಬಟ್ ನೀವೇನೂ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತು ನಿಮ್ಮನ್ನು ಒಂದು ವಿಲನ್ ರೀತಿಯಲ್ಲಿ ಎಲ್ಲ ಕಡೆ
ಏನೋ ತೋರ್ಪಡಿಸುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ ನಮ್ಮ ಸುತ್ತಮುತ್ತಲು. ಸೊ ನಿಮಗೆ ನೀವೇನು ಅಂತ ಗೊತ್ತಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಸೊ ಅಂತಹ ಕೆಟ್ಟ ವಿಚಾರಗಳಿಗೆ, ನೆಗೆಟಿವ್ ಥಾಟ್ಸ್ಗಳಿಗೆ, ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಪ್ರಚಾರ ಆಗಿರುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ನಾವು ಲೈಫಲ್ಲಿ ಏನಾದರೂ ಏಮ್ ಇಟ್ಕೊಂಡಿದ್ದೀವಿ, ಮುಂದೆ ಸಾಗಬೇಕು ಅಂತ ಹೇಳಿದರೆ ಇಂಥ ನೆಗೆಟಿವಿಟಿಯಿಂದ ದೂರ ಮಾಡಿಕೊಂಡು ನಿಮ್ಮ ಕೆಲಸ ಸೈಲೆಂಟಾಗಿ, ಪ್ರೊಡಕ್ಟಿವಿಟಿ ಆಗಿ, ಆ ಸಕ್ಸಸ್ ನಿಮಗೆ ಆನ್ಸರ್ ಆಗಿರಬೇಕು. ಸೊ ಆ ರೀತಿಯ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳುವಂಥ ಮಾತಿನ ಮುಖಾಂತರ ಇನ್ನಷ್ಟು ಪಾಸಿಟಿವ್ ಥಾಟ್ಗಳ ಜೊತೆಗೆ ನಿಮ್ಮ ರಶ್ಮಿ ಮತ್ತೆ ಬರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.